ಹೊಸಕೋಟೆಯಲ್ಲಿ ಇವತ್ತು ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ನಡೀತಿದೆ. ಏನ್ ಸೆಲೆಬ್ರೇಷನ್ ನಡೀತಿದೆ ಅಂತ ಗೊತ್ತಾಗ್ತಿದ್ಯಾ? ನೋಡಕ್ಕಾಯ್ತಿಲ್ವೇ? ಯಾರಿದ್ರೆ ಕಂಡನ ಮಾಡ್ಬಿಡ್ತೀನಿ ಎಲ್ರು. ಜನರು ಕೊಟ್ಟು ಜನರಿಂದಾಗಿ ಬಂದಿರೋ ಹೆಸರಿದೆ. ಜನರ ಪ್ರೀತಿ ಕೋಪ ಏನಿದೆ ಏನಂತ ಹೇಳ್ಕೋಬೇಕ. ಬಟ್ ಏನೋ ಒಟ್ ಜನ ಕೊಟ್ರಲ್ಲ ಎಲ್ಲ ದೇವ್ರ ಲೀಲೆ. ನೋಡಿ ಖುಷಿ ನೋಡಿ ನಿಮ್ಮನ್ನ ನೋಡಕ್ಕೆ ನಮ್ಮೆಲ್ರಿಗೂ. ನಾವೇನೇ ಮಾಡಿದ್ರು ಲೀಗಲ್ ಆಗಿ ಮಾಡ್ತೀವಿ. ಲಾಯರ್ ಇದಾರಲ್ಲ ನಮ್ ಜೊತೆ. ಹಣ್ಣು ತಿಂದವ್ರು ಯಾರೋ ಚಿಪ್ಪೆ ತಿಂದು ಸಿಗಾಕೊಂಡಂಗ ಆಗೋಯ್ತು ನನ್ನ ಪರಿಸ್ಥಿತಿ. ಟಾಕ್ಸಿಸಿಟಿ ಬರೀ ಕೆಲವರು ಜನದ ಮೈಂಡ್ ಅಲ್ಲಿ ಇದೆ ಅಷ್ಟೇ ಬ್ರೋ. ನಮ್ಗೆ ಕಾಣಿಸ್ತಾ ಇರೋದು ಬರೀ ಪ್ರೀತಿ ಬ್ರೋ. ಚೆನ್ನಾಗಿದೆ ಜೀಪು. ಎಲ್ರಿಗೂ ಲೈಫಲ್ಲಿ ಒಂದಲ್ಲ ಒಂದ್ಸಲ ಟ್ಯಾಟೂ ಹಾಕ್ಸ್ಬೇಕು ಅಂತ ಆಸೆ ಇರುತ್ತೆ. ನನಗೂ ಕೂಡ ತುಂಬಾ ವರ್ಷಗಳಿಂದ ಆಸೆ ಇತ್ತು. August 1 ನಾನು ಇಲ್ಲೊಂದು ಪೆನ್ ಟು ಸ್ಕಿನ್ ಅಂತ ಟ್ಯಾಟೂ ಸ್ಟುಡಿಯೋ ಇದೆ ಬಸವೇಶ್ವರ ನಗರಲ್ಲಿ. ಅಲ್ಲಿಗೆ ಬಂದು ನಮ್ಮ ವಿನಯ್ ಅವ್ರ ಹತ್ರ ಟ್ಯಾಟೂ ಹಾಕ್ಸ್ಕೊಂಡೆ. ಯೂಟ್ಯೂಬ್ ನೋಡ್ತೀರಾ? ಟಿಪಿಕಲ್ ಕನ್ನಡಿಗ ಅಂತ ಇದೆ ನೋಡು. ಏನ್ ಅಸೇ ಪ್ರಮೋಷನ್ ಮಾಡಿಸ್ಕೊಂತೀರಿ ಬ್ರೋ. ಟಾರ್ಗೆಟೆಡ್ ಆಡಿಯನ್ಸ್. ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ರು. ಉಸಿರಾಡು ಇವರು ವಿಕಾಸ್ ಗೌಡ ಚಾಲೆಂಜ್ ಮಾಡ್ತಾ ಇರಲ್ಲ. ಇವ್ರು ಯೂಟ್ಯೂಬಲ್ಲಿ ನೋಡಿದ್ದೀನಿ, ಹೆಸರು ಗೊತ್ತಿಲ್ಲ. ಕ್ಲಾಸಲ್ಲಿ ಹಿಂಸೆ ಕೊಡ್ತಿರ್ತೀನಿ. ನೀನ್ ಮಾತ್ರ ನೋಡಿದ್ಯಾ, ನಂಗೂ ತೋರ್ಸು 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 ಅಂತ. ಅದಕ್ಕೇನೆ ಕರ್ಕೊಂಬಂದೆ ಇವತ್ತು. ಇಲ್ಲೇ ರೀ ಬ್ರೋ, ಫೋಟೋ ತೊಗೊಂಡ್ಬರ್ತೀನಿ, ಫೋನ್ ತೊಗೊಂಡ್ಬರ್ತೀನಿ. ನೋಡಿ ಹೆಂಗ್ ಓಡ್ತಾವನೆ. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಇದೇನ್ ಬ್ರೋ ಇದು ಸೈಕೈತಲ್ಲ ಇದು. ಇದನ್ನ ನೋಡಿನೂ ಜನ ಜಾತ್ರೆ ಅಂತಾರೆ. ನಮ್ಮ ಎಡಿಟಿಂಗ್ ನೋಡಿನೂ ಜನ ಜಾತ್ರೆ ಅಂತಾರೆ. ಜನ ಜಾತ್ರೆಗೆ ಸೇರೋದು, ತಿಥಿಗೆ ಯಾರು ಸೇರಲ್ಲ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಎಷ್ಟು ಎಫರ್ಟ್ಸ್ ಹಾಕದಲ್ಲ ನಿಮ್ಮನ್ನ ಮೀಟ್ ಆಗೋದು, ಇದೆಲ್ಲ ಫೋಟೋ ತಕ್ಕೊಳ್ಳೋದ್ರೆ ಅದ್ರಾಗ ಗೊತ್ತಾಕೈತಿ ನಿಮ್ದು ಸಕ್ಸಸ್. ಯೂಟ್ಯೂಬ್ ಅಲ್ಲಿ ಎಷ್ಟು ದುಡ್ಡು ಬರುತ್ತೆ ಅಂತ ಕೇಳೋರ್ಗೆ ಇದು ತೋರಿಸ್ಬೇಕು. ನನಗೂ ಹೊಟ್ಟೆ ಸಾಂದ್ರೆ ನನಗೂ ಊಟ ಮಾಡ್ಬೇಕಂತ. ನಿಮ್ ಕೇಸರಿ ಬಾತ್ ಯಾರೋ ತಿರ್ಕೊಬಿಟ್ರು ಬ್ರೋ. ಅದನ್ನು ನೋಡಿ ಯೂಟ್ಯೂಬ್ ಬರುತ್ತೆ, ಬರೀ ಕುತ್ಕೊಂಡು ತಿನ್ನೋದಾಗೋಯ್ತು. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಕೋಲು ಕೋಲಣ್ಣ ಕೋಲು ಕೋಲು ಕೋಲೆ ಕೋಲೆ ಕೋಲಣ್ಣ ಕೋಲೆ. ಅಲ್ಲಿ ಉರಿಸಿದ್ರು ಜನ ನಮ್ಮನ್ನೇ ನೋಡ್ತಾರೆ. ಯಾಕೆ ಹೇಳಿ? ನಾವು ಉರಿಸ್ತೀವಲ್ಲ ಅದಕ್ಕೆ. ದಯವಿಟ್ಟು ನಮ್ಮ ನೆಮ್ಮದಿನ ಹಾಳು ಮಾಡಕ್ ನೋಡ್ಬೇಡಿ. ಇದು ತನಕ ಎಲ್ಲೂ ರಿವೀಲ್ ಮಾಡಿಲ್ಲ. ಇವತ್ತು ಫಸ್ಟ್ ಅವ್ರಿಗೆ ತೋರ್ಸೋಣ ಅಂತ ಬಂದಿದ್ದೀನಿ. ಒಂದ್ ತಿಂಗಳು ಯಾರಿಗೂ ತೋರಿಸಿಲ್ಲ. ಇಲ್ಲಿ ಆರ್ಟಿಸ್ಟ್ ಚೆನ್ನಾಗಿ ಬಂದಿದ್ರು, ನನಗೆ ಬಹಳ ಖುಷಿ ಆಯ್ತು. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಇಲ್ಲಿ ರಾಮ, ರುದ್ರ, ಕಾಳಿ. ನಾನ್ ರಾಮ ಹಾಕ್ಸಿದ್ಮೇಲೆ ನನ್ನ ರಾಮ ಟ್ಯಾಟೂ ನೋಡಿದ್ಮೇಲೆ ಬ್ರೋ ಎಲ್ಲಿ ಹಾಕ್ಸಿದ್ರಿ ಅಂತ ಕೇಳಿದ್ರು. ಬ್ರೋ ನಾನು ಹಾಕ್ಸ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಬಂದು ನನ್ನ ಮೇಲೆ ನಂಬಿಕೆ ಇಟ್ಟು ಹಾಕ್ಸಿದ್ರು. ಆಯ್ತು, ತುಂಬಾ ಖುಷಿ ಆಯ್ತು ನಿಮ್ಮನ್ನು ಮೀಟ್ ಆಗಿದ್ದು. ಏನ್ ಮಾಡ್ಬೋದು ಅಂತೀರಾ ಈ ಸಿನಿಮಾ ರಂಗ ಉಳಿಸ್ಕೊಳಕ್, ವಾಪಸ್ ಎಲ್ಲ ಥಿಯೇಟ್ರಿಗೆ ಜನ ಕರ್ಕೊಬರ್ಬೇಕು ಅನ್ನೋಕ್ಕೆ? ಪ್ಯಾನ್ ಇಂಡಿಯಾ ಅನ್ನೋದು ಮರಿಬೇಕು. ಸಿನಿಮಾ ಮಾಡ್ಬೇಕಂತ ಬರ್ಬೇಕು. ನೀವು ಅವಾಗ ಎಷ್ಟು ಖರ್ಚು ಮಾಡ್ತೀರಿ ಒಂದು ಫಿಲಮ್ ಮಾಡಕ್ಕೆ? 9 lakhs, 10 lakhs, 12 lakhs. ಸಿನಿಮಾ ರಾಧಾಕೃಷ್ಣ ನಾವು 10 days ಮಾಡ್ಕೊಡ್ತೀವಿ. ಇವತ್ತು ಫ್ರೆಶ್ ಆಗಿದೆ. ಈಗ ಇದ್ದಿದ್ದು ಬ್ಯಾನರ್ ಎಲ್ಲ ಇಲ್ಲೇ ಪ್ರಿಂಟ್ ಆಗಿರೋದಾ? ಅಲ್ಲಿ ಎಷ್ಟು ನೀವು ಹೊಸಕೋಟೆಲ್ ನೋಡಿದ್ರೆ ಕಂಪ್ಲೀಟ್ ಅಷ್ಟು ಬ್ಯಾನರ್ಸ್ ಇಲ್ಲೇ ಪ್ರಿಂಟ್ ಆಗಿರೋದು. ರಾಜಾ ಆರ್ಟ್ಸ್ ಅಂತ ಹೊಸಕೋಟೆಲ್ ಯಾರು ಕೇಳಿದ್ರು ಹೇಳ್ತಾರಾ? ಅಲ್ಲ, ಯಾರು ಓಡಾಡಿದ್ರು ಕಾಣಿಸುತ್ತೆ ರಾಜಾ ಆರ್ಟ್ಸ್ ಅಂತ ರೋಡ್. ನಮಸ್ಕಾರಪ್ಪ. ಖುಷಿ ಆಯ್ತು. ಹೆಂಗಿದೆ ನಿಮ್ಮ ಹೊಸಕೋಟೆ? ಚೆನ್ನಾಗಿದೆ, ಸೂಪರ್. ನೀವ್ ಹೇಳ್ಬೇಕು. 27, 28, 29 ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಬರಬೇಕು. ಹಿರಿಯ ಕಿಳಿ ಯಾವುದು ಅಂತ? ವೈಟ್ಫೀಲ್ಡ್ ಚಂದ್ರ ಮಿಸ್ ಮಾಡ್ದಿರಾ ಬನ್ನಿ. ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ಆಸೆ ಅನ್ಕೊಳ್ಳಿ ನಂಗೆ ಟ್ಯಾಟೂ ಹಾಕ್ಸಕ್ಕೆ. ಎಷ್ಟು ಅವರ್ ಆಯ್ತು? ಇದು 20 ಅವರನ ಮಾಡಿದ್ವಿ. ನನಗಂತೂ ನೋ ವರ್ಡ್ಸ್ ಬ್ರೋ, ಮಾತಾಡಕ್ ಭಯ ಆಗ್ತಿತ್ತು. ನನಗೆ ಏನು ಮಾತಾಡೋಕಂತಾನೆ ಗೊತ್ತಾಗ್ತಿಲ್ಲ. ನಾನು ಸುಮಾರು ವರ್ಕ್ಗಳನ್ನ ಮಾಡೀನಿ. ಆಫ್ಟರ್ ರಿಸಲ್ಟು ಇಷ್ಟು ನೀಟಾಗಿ ಮೇಂಟೈನ್ ಮಾಡಿರಲ್ಲ, ಅದು ನನಗೆ ಭಾಳ ಖುಷಿ ಆಗಿದೆ. ಹೋಗಿ ಬನ್ನಿ ಬನ್ನಿ ನಿಂತ್ಕೊಳ್ಳಿ. ನಮಸ್ಕಾರ. ಚೆನ್ನಾಗಿದೆ. ಕರ್ನಾಟಕದಲ್ಲಿ ಇವರು ಒಬ್ಬರೇ ಗೇಮರು, ಎಲ್ಲಾ ತರ ಗೇಮಲ್ಲೂ ಮೆಡಲ್ ಗೆದ್ಕೊಂಡ್ ಬಂದಿದ್ದಾರೆ. ಈ ಸ್ಪೋರ್ಟ್ಸ್ ಕನ್ನಡದಲ್ಲಿ ನಿಮ್ಗೆ ಹೆಂಗೆ ಪರಿಚಯ ಇರೋದು? ನಾನು ನಂದೊಂದು ಯೂಟ್ಯೂಬ್ ಚಾನಲ್
ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗೆಟ್ ಮೋರ್ ಸಬ್ಸ್ಕ್ರೈಬರ್ಸ್, ಹೋಪ್ ಯು ಮೋರ್ ಸಕ್ಸಸ್ಫುಲ್. ಥ್ಯಾಂಕ್ ಯು. ಹೊಸಕೋಟೆಯಲ್ಲಿ ಇವತ್ತು ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ನಡೀತಿದೆ. ಏನ್ ಸೆಲೆಬ್ರೇಷನ್ ನಡೀತಿದೆ ಅಂತ ಗೊತ್ತಾಗ್ತಿದ್ಯಾ? ಸೆಲೆಬ್ರೇಷನ್ ವರ್ಲ್ಡ್ ಅಂತ ಹೊಸಕೋಟೆಯಲ್ಲಿ ಸ್ಟಾರ್ಟ್ ಆಗಿದೆ. ಪ್ರೈವೇಟ್ ಸ್ಕ್ರೀನಿಂಗ್ ಎಲ್ಲ ಇದೆ ಬ್ರೋ ಇಲ್ಲಿ. ಸೊ ನಾವಿಲ್ಲಿ ಸ್ಕ್ರೀನ್ ರೆಂಟ್ ಕೊಡ್ತೀವಿ. 1.5 hour ಬೇಸು ಇಲ್ಲ 3 hours ಬೇಸಲ್ಲಿ ರೆಂಟ್ ಕೊಡ್ತೀವಿ. ಸೊ ನೀವು ಬಂದು ಇಲ್ಲಿ ನಿಮ್ಮ ಬರ್ಡೇ ಸೆಲೆಬ್ರೇಷನ್ಸು, ಆ್ಯನಿವರ್ಸರಿ ಸೆಲೆಬ್ರೇಷನ್ಸು, ಯಾವ ಥರ ಬ್ರೈಡ್ ಟು ಬಿ, ಮಾಮ್ ಟು ಬಿ, ಸುಮಾರು ಸೆಲೆಬ್ರೇಷನ್ಸ್ ಇರುತ್ತೆ. ಅದೆಲ್ಲ ನೀವು ಮನೇಲಿ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಚಿಲ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ನೀವು ಸೆಲೆಬ್ರೇಟ್ ಮಾಡ್ಬೋದು. ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಕ್ರೇಜಿ ಲೋಕ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮಧುವರ್ಗೆ ತುಂಬ ಜನ ಫ್ರೆಂಡ್ಸ್ ಎಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಟಿಪಿಕಲ್ ಕನ್ನಡಿಗ ಅವರು ಇರ್ಬೋದು, ಶರತ್ ಬಚ್ಚೇಗೌಡರು ಇರ್ಬೋದು, ಕಿಶೋರ್ ಇರ್ಬೋದು, ಟಿಪಿಕಲ್ ಕನ್ನಡಿಗರ ಅವರ ಬೆಂಬಲಿಗರಾದಂಥ ಎಲ್ಲ ಸಹೋದರರು, ಎಲ್ಲ ಸ್ನೇಹಿತರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ಗೆ ಗೊತ್ತು ಸರ್, ಬಟ್ ನನಗೇನು ಗೊತ್ತಿಲ್ಲ ಸರ್. ಎಲ್ಲಿ ಅವರು ಮುಂದೆ ಹಾಕಿ ಸಿಗ್ತೇನೆ. ಜಿಪ್ಸಿ ವೀಲ್ ತಾನೇ ಅದು? ತುಂಬಾ ದಿವಸದಿಂದ ಇದೊಂದು ಆಸೆ ಇತ್ತು, ನಿಮ್ಗೊಂದ್ಸಲಿ ಸಿಗ್ಬೇಕು, ಮಾತಾಡ್ಸ್ಬೇಕು ಅಂತ. ಏನಣ್ಣ ರಥ ಹಿಂಗ್ ರೆಡಿ ಮಾಡ್ಕೊಂಡಿದ್ದೀರಾ? ಫ್ಯಾನು, ಸಿಸ್ಟಮ್ ಏನಣ್ಣ ಇದು ಸಕಲ ಇದೆ. ಮಾಗಡಿಲಿ ಗೇರಳಿ ಗೊತ್ತಾ? ನಮ್ಮ ಅಮ್ಮಂದು ಗೇರಳಿ ಊರು. ಪಾರ್ಸಲ್ ಝೊಮ್ಯಾಟೊ, ಸ್ವಿಗ್ಗಿ ಅವರು ಮಾಡ್ತಾರೆ. ಹೋಟ್ಲಿಗೆ ಬಂದು ತಿನ್ನೋದ್ರಲ್ಲೇ ಒಂದು ಗೊತ್ತಿರುತ್ತೆ. ಪ್ರೀತಿ ಬಿರಿಯಾನಿಗಿಂತ ಟೇಸ್ಟಿಯಾಗಿ ಸಿಗುತ್ತೆ. ಹೆವಿ ಪ್ರೀತಿ ಮಾತ್ರ ಹೆವಿ. ಜನ ಎಲ್ಲಿ ತನಕ ಪ್ರೀತಿ ಕೊಡ್ತಾರೆ ಅಲ್ಲಿ ತನಕ ಸುಮ್ನೆ ಇಸ್ಕೋಬೇಕು. ಇವತ್ತು ನಮ್ಗೆ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದಾರೆ, ನಾಳೆ ಇನ್ನೊಬ್ಬ ಯಾರೋ ಒಳ್ಳೆ ಟ್ಯಾಲೆಂಟ್ ಬಂದ್ರೆ ಅವನಿಗೆ ಸಪೋರ್ಟ್ ಮಾಡಕ್ ಶುರು ಮಾಡ್ತಾರೆ. ನಾವು ಜನರ ಜೊತೆ ಸೇರ್ ಸಪೋರ್ಟ್ ಮಾಡ್ಬೇಕು. ಇವತ್ತು ನಾವು ಇರ್ಬೋದು, ನಾಳೆ ಇನ್ನೊಬ್ಬ ಬರ್ತಾನೆ. ನಾನೇ ನಂಬರ್ 1 ಅಂತ ಹೇಳ್ಕೊಳಕ್ ಯಾರಿಗೂ ರೈಟ್ಸ್ ಇಲ್ಲ ಇಲ್ಲಿ. ತಲೆಗಳು ಶಾಶ್ವತ ಅಲ್ಲ, ಕಿರೀಟಗಳಷ್ಟೇ ಶಾಶ್ವತ. ನಾನು ಅದ್ ಮಾಡ್ದೆ, ನಾನು ಅವ್ರನ್ನ ಬೆಳೆಸ್ದೆ, ನಾನು ಇವ್ರನ್ನ ಬೆಳೆಸ್ದೆ, ನಾನು ಹಂಗ್ ಮಾಡ್ದೆ, ಹಿಂಗ್ ಮಾಡ್ದೆ, ಕಷ್ಟಪಟ್ಟೆ. ನೀನ್ ಎಷ್ಟಾದ್ರೂ ಕಷ್ಟಪಟ್ಟಿರ್ಬೋದು, ನಾವ್ ಎಷ್ಟಾದ್ರೂ ಕಷ್ಟಪಟ್ಟಿರ್ಬೋದು. ಜನ ನೋಡಿ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನಾವ್ ಯಾರು? ನಮ್ಮ ಅಪ್ಪು ಅವ್ರದ್ದೊಂದು ಡೈಲಾಗ್ ಇದೆಯಲ್ಲ, ಹಾರನ ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ನಿಮ್ಮ ಹೆಸರು? ವಿನಯ್. ಸುಮಾರು ಜನ ಟ್ಯಾಟೂ ಹಾಕ್ಸೋರು ನಾನು ನೋಡಿದ್ದೀನಿ. ಬಟ್ ನನಗೆ ಏನಂದ್ರೆ ಒಂದು ಮೈಂಡ್ ಆಗಿದ್ದೇನೆಂದ್ರೆ ಇವರು ಯೂಟ್ಯೂಬರು, ಫೇಮಸ್ ಇರೋ, ನನಗೆ ಏನು ಇವ್ರಿಗೆ ನೋವು ಆಗ್ತೈತಿ ಅಂತಂದ್ರೆ ಸುಮ್ಮನೆ ಕುತ್ಕೊಳ್ಳಿ ಅಂತ ಹೇಳಕ್ಕೂ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಎನರ್ಜಿ ಇತ್ತು, ಅದೇ ಎನರ್ಜಿ ಇತ್ತು, ಕೊನೆ ಸೆಕೆಂಡ್ ವರ್ಗು ಅದೇ ಎನರ್ಜಿ ಇತ್ತು. 14 hour ಕುತ್ಕೊಂಡು ವರ್ಕ್ ಮಾಡಿಸಿದ್ರಲ್ಲ, ತುಂಬಾ ಗ್ರೇಟ್ ಅದು. ಕಲ್ ತರ ಕುತ್ಕೊಂಡಿದ್ರಿ ರೀ. ಅಕ್ಕೇಜಬಲ್ ಡೈಲಾಗ್ ಇತ್ತಲ್ಲ, ಎದೆಲ್ಲಿ ಕಲ್ಲಿದ್ದನು ಇಲ್ಲ ಅಂಟೋದಿಲ್ಲ ಅಂತ ನೋಡಿದಾಗ ಅನ್ನಿಸ್ತು ಸೇಮ್. ಬಟ್ ನನಗೆ ಬಹಳ ಖುಷಿ ಆಯ್ತು ಬ್ರೋ. ನಮ್ಮ ಬೆಂಗಳೂರಿನ ಜನ ಮೈಸೂರು ಫೋರಮ್ ಅಲ್ಲಿ ಪಾರ್ಕಿಂಗ್ ನೋಡಿದ್ರೆ ಹೊಟ್ಟೆ ಹೊರ್ಕೊಂಡ್ಬಿಡ್ತಾರಲ್ವಾ ಅಲ್ವಾ? ಎಷ್ಟು ಪೀಸ್ಫುಲ್ ಆಗಿದೆ, ಫ್ರೀ ಆಗಿದೆ. ಬಂದ ತಕ್ಷಣ ಸಿಕ್ಬಿಡ್ತಲ್ಲ ಬ್ರೋ ಪಾರ್ಕಿಂಗು. ನಮ್ಮ ಟೈಮ್ನ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಇವತ್ತೊಂದು ವಾಚ್ ತಗೊಳ್ಳೋಣ. ನಿಮ್ಮ ಟೈಮ್ ಚೇಂಜ್ ಮಾಡೋಣ. ಕಷ್ಟ ಕಣಪ್ಪ. ಮಾಲ್ ಒಳಗಡೆ ನಾವು ಯಾವತ್ತೂ ವಿಡಿಯೋ ಮಾಡಿಲ್ಲ ಅನ್ಸುತ್ತಲ್ವಾ? ನೋಡಿ ಬೆಂಗಳೂರಿನ ಜನತೆ, ನಮ್ಮ ಮೈಸೂರಿನ ಮಾಲು ಎಷ್ಟು ಖಾಲಿ ಆಗಿದೆ. ವ್ಯಾಪಾರ ಯಾವಾಗ ಆಗುತ್ತೆ ಹಿಂಗಾದ್ರೆ? ಈ ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಮ ಜನ ಶಾಪಿಂಗ್ ಮಾಡಕ್ಕೆ ಬೆಂಗಳೂರಿಗೆ ಹೋಗ್ತಾರೆ. ಅದಕ್ಕೆ ಇಲ್ಲಿ ಯಾರು ಶಾಪಿಂಗ್ ಮಾಡೋದಿಲ್ಲ. ನಾವಿವತ್ತು ನೆಕ್ಸಸ್ ಮಾಲ್ ಅಲ್ಲಿರುವಂತ ಜಿಮ್ಸನ್ಗೆ ಬಂದಿದ್ದೀವಿ. ಇಲ್ಲಿ ಡೀಸೆಲ್ ವಾಚ್ ನಾವು ಆರ್ಡರ್ ಮಾಡಿದ್ವಿ. ಎಲ್ಲಾ ತರ ಬ್ರ್ಯಾಂಡ್ ಇವರು ತರಿಸ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಡೀಸೆಲ್ ಇಸ್ ಅನ್ ಅಮೆರಿಕನ್ ಬ್ರ್ಯಾಂಡ್. ದ ಸೋಲಾರ್ ವಾಚ್ 16,995. ಒಂದು ಟೈಮಲ್ಲಿ ನನ್ನ ಹತ್ರ ಪೆಟ್ರೋಲು ಡೀಸೆಲ್ ಹಾಕ್ಸಕ್ಕೆ ಕಾಸಿರ್ಲಿಲ್ಲ. ಇವಾಗ ಟೈಮ್ ನೋಡಕ್ಕೆ 17,000 ರೂಪಾಯಿ ಕೊಟ್ಟು ಡೀಸೆಲ್ ವಾಚ್ ತಗೊಂಡಿದ್ದೀನಿ. ಇಷ್ಟೇ ಗುರು ಜೀವನ. ಅಷ್ಟೇ ನಮ್ಮ ಜೀವನ. ಕಳೆದೋ ಜೀವನಕ್ಕೆ ಯಾವತ್ತೂ ಯೋಚನೆ ಮಾಡಬಾರ್ದು.